ಇದೇ ಮುಂದುವರೆದು ಭಾಗವಾಗಿ ಚಂದ್ರಕಲಾ ಹೇಮಲತಾ ಸಹೋದರರು ಹೊಸ ಬಾಂಬ್ ಸಿಡಿಸಿಬಿಟ್ಟಿದ್ದಾರೆ. ಸಹೋದರರ ಸ್ಫೋಟಕ ಹೇಳಿಕೆಯಿಂದ ಎಸ್ಐಟಿ ಬೀಳುತ್ತಾ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈಗ ಇಲ್ಲಿ ಸ್ಫೋಟಕ ಹೇಳಿಕೆ, ಅದು ಬೆಚ್ಚಿ ಬೀಳಿಸುವಂತ ಹೇಳಿಕೆ ನೋಡಿ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ. ಹೇಮಲತಾ ಸಹೋದರರಿಂದ ಹೊಸ ಬಾಂಬ್ ಇದು. ಸಹೋದರರ ಸ್ಫೋಟಕ ಹೇಳಿಕೆಯಿಂದ ಎಸ್ಐಟಿ ಬೀಳುತ್ತಾ. ಹೇಮಲತಾ ಸಹೋದರರು ಕೊಟ್ಟಂತಹ ಹೇಳಿಕೆ ಬಹಳ ಗಮನಾರ್ಹವಾಗ್ತಾ ಇದೆ. ಸಹೋದರರ ಸ್ಫೋಟಕ ಹೇಳಿಕೆಯಿಂದ ಹಾಗಾದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೋಗುತ್ತಾ? ಬೆಚ್ಚಿ ಬೀಳಿಸುವಂತಿದೆ ಹೇಮಲತಾ ಸಹೋದರರ ಹೇಳಿಕೆ. ಹೇಮಲತಾ ಸಹೋದರರು ಹೇಳಿದ್ದು ಹಾಗಾದ್ರೆ ಸತ್ಯನ ಸುಳ್ಳ? ಹೇಮಲತಾ ಸಹೋದರರು ಹೇಳಿದ್ದೇನು ಹಾಗಾದ್ರೆ? ಈಗ ಒಬ್ಬೊಬ್ಬರೇ ಹುಟ್ಕೊಳ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ಸಾಕ್ಷಿ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ 2012ರಲ್ಲಿ ಹೇಮಲತಾ ಅವರು ನಾಪತ್ತೆ ಆಗ್ತಾರೆ. ನಾಪತ್ತೆ ಆದಾಗಿನಿಂದ ಇಲ್ಲಿವರೆಗೂ ಕೂಡ ಅವರ ಸುಳಿವೇ ಇಲ್ಲ ಅಂತ ಇಬ್ರು ಅಣ್ಣ ತಮ್ಮಂದ್ರು ಕೂತ್ಕೊಂಡು ಹೇಳ್ತಿದ್ದಾರೆ. ಅವ್ರಿಗೆ ಅಳುಲಿದ್ದೇ ಇರುತ್ತೆ. ತಂಗಿನೋ ಅಕ್ಕನನ್ನ ಕಳ್ಕೊಂಡು ಆ ಮನೆಯಲ್ಲಿ ಯಾವ ರೀತಿ ಕಾಲವನ್ನ ಕಳೀತಾ ಇರ್ತಾರೆ ಅನ್ನೋದು ಕಳ್ಕೊಂಡವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ. ನಾವು ನೀವು ಕೂತ್ಕೊಂಡು ಕಮೆಂಟ್ ಹಾಕೋರಿಗೆಲ್ಲ ಏನ್ ಗೊತ್ತಿರೋದಿಲ್ಲ. ಬಟ್ ಎಲ್ಲಿ ಹೋಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅನ್ನೋ ಸುಳಿವೇ ಇಲ್ಲ ಅಂತಂದ್ಮೇಲೆ ಆ ದುಃಖ ಎಷ್ಟಿರ್ಬೇಕು ನೋಡಿ. ಆಮೇಲೆ ಅವರು ಬೆಚ್ಚಿ ಬೀಳಿಸಿದಂತ ಹೇಳಿಕೆಗಳು ಏನೇನು ಗೊತ್ತಾ? ಎಸ್ ನೋಡೋಣ. ಅವರು ಬೆಚ್ಚಿ ಬೀಳಿಸಿದಂತ ಹೇಳಿಕೆಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ನಾವು ಊರಿನವರ ಹತ್ತಿರ ಹೇಳಿ ಏನು ಪ್ರಯೋಜನ ಇಲ್ಲ ಅಂತಿದ್ದಾರೆ ಚಂದ್ರಕಲಾ. ಊರಿನವರ ಹತ್ರ ಹೇಳಿದ್ರಿಂದ ಏನು ಯೂಸ್ ಇಲ್ಲ, ನೋ ಯೂಸ್. ನೋಡಿ, ಈಗ ವೆರಿ ಇಂಪಾರ್ಟೆಂಟ್, ಜನಗಳನ್ನ ಮತ್ತೆ ಹುಡುಗಿರನ್ನ ಮಾರಾಟ ಮಾಡುವ ಗುಂಪಿದೆಯಂತೆ ಧರ್ಮಸ್ಥಳದಲ್ಲಿ. ನಮ್ಮ ತಂಗಿಯನ್ನ ಸೇಲ್ ಮಾಡಿರುವ ಅನುಮಾನ ಇದೆ. ಎಲ್ಲಾ ರೀತಿಯ ಮಾಹಿತಿಯನ್ನ ಎಸ್ಐಟಿಗೆ ನೀಡಿದ್ದೇವೆ. ಹೇಮಲತಾ ಸಹೋದರರಿಂದ ಇದು ಸ್ಫೋಟಕ ಮಾಹಿತಿ. ಇದು ನಾವು ಊರ್ನವ್ರ ಹತ್ರ ಹೇಳಿ ಪ್ರಯೋಜನ ಇಲ್ಲ. ಜನಗಳನ್ನ ಹುಡುಗಿರನ್ನ ಮಾರಾಟ ಮಾಡುವಂತ ಗುಂಪಿದೆಯಂತೆ. ಜನರನ್ನ ಮತ್ತೆ ಹುಡುಗಿರನ್ನ ಮಾರಾಟ ಮಾಡುವ ಗುಂಪಿದೆಯಂತೆ. ನಮ್ಮ ತಂಗಿಯನ್ನ ಸೇಲ್ ಮಾಡಿರುವ ಅನುಮಾನ ಇದೆ ಅಂತ ಹೇಳಿ ಇವರು ಬ್ರದರ್ಸ್ ಹೇಳ್ತಾ ಇದ್ದಾರೆ. ಎಲ್ಲಾ ರೀತಿಯ ಮಾಹಿತಿಯನ್ನ ಎಸ್ಐಟಿಗೆ ಕೊಟ್ಟಿದ್ದಾರೆ. ಎಸ್ಐಟಿ ಕೂಡ ತನಿಖೆ ಮಾಡುವಂತ ಸಾಧ್ಯತೆ ಇದೆ. ಏನ್ ಹೇಳಿದ್ದಾರೆ ನೋಡ್ಬಿಡೋಣ, ಯಾಕಂದ್ರೆ ನಾವು ಮಾತಾಡೋದು ಬೇಡ ಇದ್ರ ಬಗ್ಗೆ. ನನ್ನ ಅನಿಸಿಕೆ ಪ್ರಕಾರ ಅವರು ಏನಾದರೂ ಅವ್ರದ್ದೊಂದು ಗುಂಪೆ ಉಂಟು. ಈ ಜನಗಳನ್ನು ಹುಡುಗಿಯರನ್ನು ಸೇಲ್ ಮಾಡುವಂತ ಒಂದು ಗ್ರೂಪೇ ಉಂಟು, ಅವ್ರದ್ದು ಉಂಟು. ಅದು ಗೊತ್ತುಂಟು ನಮಗೆ. ಆ ಥರ ಏನಾದರೂ ಸೇಲ್ ಮಾಡಿರ್ಬೋದು ಅಂತ ಒಂದು ಡೌಟ್ ಉಂಟು. ಅವ್ರದ್ದೊಂದು ಗ್ರೂಪ್ ಉಂಟು, ಅದರಲ್ಲಿ ಸೇಲ್ ಮಾಡಿರ್ಬೋದು ಅಂತ ಒಂದು ನನಗೆ ಡೌಟ್. ಅದು ಅವರ ಹತ್ರ ಮಾಹಿತಿ ಇದ್ರೆ ಬರ್ಬೋದು ಅಂತ ಒಂದು ನಮ್ದು ಅನಿಸಿಕೆ. ಹಾಗೇನಾದ್ರೂ ಇದ್ರೆ ಬರ್ಬೋದು, ಏನಾಗಿದೆ ಅಂತ ನಮ್ಗೆ ಕೊಡ್ಬೇಕಂತ ಹೇಳಿ ಇದ್ರೆ ಅವರು ಹುಡುಕಿ ಕೊಟ್ರೆ ನಮ್ಗೆ ಗೊತ್ತಾಗ್ತದಲ್ಲ, ಎಲ್ಲಿ ಹೋಗುದು, ಯಾರು ಕರ್ಕೊಂಡು ಹೋದ್ರು, ಯಾರು ಎಂತ ಮಾಡಿದ್ರೆ ಎಲ್ಲ ಗೊತ್ತಾಗ್ತದಲ್ಲ. ಅದಕ್ಕೆ ಹೋಗಿ ನೇಟಿವ್ ಕಂಪ್ಲೇಂಟ್ ಕೊಡುವ ಅಂತ ಹೇಳಿ. 13 ವರ್ಷ ಆಗಿದೆ. ಎಲ್ಲಾದ್ರೂ ಜೀವಂತ ಇದ್ದಿದ್ರೆ ಯಾರನ್ನಾದ್ರೂ ಒಂದು ಸಂಪರ್ಕ. ಅದೇ ನಾನು ಎಲ್ಲರ ಹತ್ರ ಮೊಬೈಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಮ್ಮ ಹತ್ರ ಎಲ್ಲ ಉಂಟು. ಎಲ್ಲ ಹೆಸರೆಲ್ಲ ಗೊತ್ತುಂಟು ಅವಳಿಗೆ. ನಮ್ದೆಲ್ಲ ತಾಯಿ ಹತ್ರ ಮಾತನಾಡ್ಬೇಕಂತ ಹೇಳಿ ಒಂದು ಫೋನ್ ಆದ್ರೂ ಮಾಡ್ಬೋದು ಅಲ್ಲ, ನಮ್ಗೆ ಮೆಸೇಜ್ ಇದು ಮಾಡ್ಬೋದು. ಅವಳು ಅಂತದೆಂತ ಮಾಡ್ಲಿಲ್ಲಲ್ಲ. ನಾನು ಚಿಕ್ಕ ಇದ್ದೆ, ನಂಗೆ ಗೊತ್ತಿರ್ಲಿಲ್ಲ. ಈಗ ನಮ್ಗೆ ಗೊತ್ತಾಗ್ತದಲ್ಲ, ಈಗ ಆಗಿದೆ, ಬರ್ತಾ ಉಂಟಲ್ಲ, ಮೊಬೈಲ್ ಎಲ್ಲ ಬರ್ತಾ ಉಂಟು. ಅದಕ್ಕೆ ಒಂದು ಕಂಪ್ಲೇಂಟ್ ಕೊಡುವ, ಹೋಗಿ ಏನಾದ್ರೂ ಆಗ್ಲಿ ಇದ್ರೆ ಬರ್ಬೋದಲ್ಲ ಅಂತ ಹೇಳಿ. ತಾಯಿ ಯಾವತ್ತು ಅಲ್ತಾರೆ. ನಾವು ಮನೆಯಲ್ಲಿ ಒಂದು 8 ಜನ ಇರುವಾಗ, ನಾವು ಅಣ್ಣ ಅಕ್ಕನವರೇ ನಂಗೆ ಇರುವಾಗ, ನಮ್ಮ ಮನೆಯಲ್ಲಿ ಒಟ್ಟಿಗೆ ಒಂದು 12 ತಟ್ಟೆ ಇಡ್ತಿದ್ರು ಊಟಕ್ಕೆ ಅಂತೇಳಿ. ಅದ್ರಲ್ಲಿ ಈಗ ಒಂದು ತಟ್ಟೆ ಕಡಿಮೆ ಆಯ್ತು ನಮ್ಗೆ, ಇಲ್ಲಲ್ಲ. ಅದಕ್ಕೆ ಗಮ್ಮತ್ತು ಮಾಡುವಾಗ ಮನೆಯಲ್ಲಿ ಕೂಡ ಅಮ್ಮ ಕೂಗ್ತಾರೆ. ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಕೊಡುವ, ನೋಡುವ, ಇದ್ರೆ ಬರ್ತಾರೆ. ಇಲ್ಲದೆ ಈಗ 13 ವರ್ಷ ಆಯ್ತು. ಅಮ್ಮ ಹೇಳ್ತಾರೆ 13 ವರ್ಷ ಆಯ್ತಲ್ಲ, ಎಂತ ಇರ್ಬೋದಾ ಇಲ್ವಾ ಅಂತೇಳಿ. ಅಮ್ಮನಿಗೆ ಏಜ್ ಕೂಡ ಆಗಿದೆ ಅಲ್ಲ, ಅದಕ್ಕೆ ಎಂತ ಮಾಡ್ಬೇಕಂದ್ರೆ ಒಂದು ಕಂಪ್ಲೇಂಟ್ ಕೊಟ್ಟು ಬಿಡುವ. ಈಗ SIT ತಂಡದ ಮೇಲೆ ನಿಮಗೆ ಭರವಸೆ, ಅದಕ್ಕೆ ನಂಬಿಕೆ ಇದೆ ನಮ್ಗೆ. ನಮಗೆ ಪೊಲೀಸ್ನವರ ಮೇಲೆ ಯಾರ ಮೇಲೆ ಸಹ ನಮ್ಗೆ ನಂಬಿಕೆ ಇಲ್ಲ. ನಮ್ಗೆ ಈಗ ಅದೊಂದು ತಂಡ ಬಂದಿದೆ ಅಂತ ಹೇಳಿ ನಾವು ಈಗ ಬಂದದ್ದು, ಧೈರ್ಯ ಮಾಡಿ ಬಂದದ್ದು. ಮತ್ತೆ ನಮ್ಗೆ ನಾವು ಯಾರ ಹತ್ರ ಎಲ್ಲಿಗೆ ಹೋಗ್ಲಿಲ್ಲ.